ಎಲ್ರಿಗೂ ನಮಸ್ಕಾರ. ನೋಡಿ, ಚಿತ್ರರಂಗದಲ್ಲಿ ತುಂಬ ಸ್ವಾರಸ್ಯ ವಿಷಯಗಳಿರುತ್ತೆ. ಅದರಲ್ಲಿ ಕೆಲವು ನನಗೆ ವಿಷಯ ಗೊತ್ತಾಗಿದ್ದಂಥದ್ದು, ಆಮೇಲೆ ತುಂಬ ಒಳ್ಳೆ ಕ್ಲೋಸ್ ಸರ್ಕಲಿಂದ ನನಗೆ ಇರುವಂಥ ನಿಜವಾದ ಮಾಹಿತಿಗಳು. ಇದನ್ನು ಹಂಚ್ಕೊಂಡ್ರೆ ನನಗೂ ಒಂಥರ ಖುಷಿ, ನಿಮಗೂ ಒಂದು ಹೊಸ ವಿಷಯ ತಿಳ್ಕೊಂಡೆ ಅಂತ ನಿಮಗೂ ಒಂದು ಖುಷಿ. ಪಂಚಮ ವೇದ ಸಿನಿಮಾ ನಿಮಗೆಲ್ಲ ಗೊತ್ತಿರ್ಬೋದು. ವಿಶ್ವನಾಥ್ ಅವರ ಡೈರೆಕ್ಟ್ ಮಾಡಿದಂಥ ಮೊದಲ ಸಿನಿಮಾ, ಸೂಪರ್ ಹಿಟ್ ಸಿನಿಮಾ. ಈ ಪಂಚಮ ವೇದ ಸಿನಿಮಾ ಎಲ್ಲ ಆದಮೇಲೆ ಒಂದು ಶೋ ಏರ್ಪಾಡು ಮಾಡ್ತಾರೆ, ಎಲ್ಲರನ್ನೂ ಕರೀತಾರೆ. ಡಿಸ್ಟ್ರಿಬ್ಯೂಟರ್ನ, ಸಿನಿಮಾ ಒಂದು ಅವರ ವಿಶ್ವನಾಥ್ ಸರ್ಕಲ್ ಮತ್ತು ಪ್ರೊಡ್ಯೂಸರ್ ಸರ್ಕಲ್ ಯಾರಿದ್ದಾರೆ ಎಲ್ಲರೂ ಕರೀತಾರೆ. ಅಲ್ಲಿ ವಿಷ್ಣುವರ್ಧನ್ ಅವ್ರನ್ನೂ ಕರೆದಿರ್ತಾರೆ. ಆದರೆ ವಿಷ್ಣು ಸರು ಆ ದಿನ ಬರಲಿಕ್ಕಾಗಲ್ಲ. ಸೊ ಅವರು ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ಬರಲಿಕ್ಕಾಗಲ್ಲ. ಆಮೇಲೆ ವಿಷ್ಣುವರ್ಧನ್ ಸರ್ಗೆ ಅಂತಲೇ ಒಂದು ಸ್ಪೆಷಲ್ ಶೋ ಏರ್ಪಾಡು ಮಾಡ್ತಾರೆ ವಿಶ್ವನಾಥ್ ಅವರು. ಬಹುಶಃ ಡಬಲ್ ರೋಡ್ ಇರಬೇಕು, ನನಗೆ ಅದು ನಿಖರವಾಗಿ ಎಲ್ಲಿಂತ ಗೊತ್ತಾಗ್ತಿಲ್ಲ. ಡಬಲ್ ರೋಡಲ್ಲಿ ಒಂದು ಮಿನಿ ಥಿಯೇಟ್ರ್ ಇದೆ, ಅಲ್ಲಿ ಬುಕ್ ಮಾಡ್ತಾರೆ. ವಿಶ್ವನಾಥ್ ಅವರು, ಭಾರತಿ ಅವರು ಇಬ್ಬರು ಬರ್ತಾರೆ. ಭಾರತಿ ಮೇಡಮು ಬಂದು ಆ ಸಿನಿಮಾ ನೋಡ್ತಾರೆ, ಪಂಚಮವೇದ ಸಿನಿಮಾ ನೋಡಿ ಎಲ್ಲ ಮುಗಿದ ಮೇಲೆ ಹೊರಗಡೆ ಬಂದು ವಿಶ್ವನಾಥ್ ಅವರಿಗೆ ವಿಷ್ಣು ಸರ್ ಹೇಳೋ ಮಾತು ನೋಡಿ, ಎಷ್ಟು ಒಂದು ಕಲೆ ಮೇಲೆ, ಸಿನಿಮಾದ ಮೇಲೆ ಪ್ರೀತಿ. ಅಂದರೆ ಅವ್ರಿಗೆ ಸಂಬಂಧನೇ ಇಲ್ಲ ಅದು. ಆ್ಯಕ್ಚುಲಿ ಅವರು ಅದಕ್ಕೆ ಒಂದು ಮ್ಯೂಸಿಕ್ ಕೆಲಸ ಮಾಡಿಲ್ಲ, ಲಿರಿಕ್ಸ್ ಅಲ್ಲ, ಅವ್ರು ನಾಯಕ ನಟ ಅಲ್ಲ, ಅದರಲ್ಲಿ ಅವರು ಒಂದು ಗೌರವ ಪಾತ್ರನೂ ಮಾಡಿಲ್ಲ, ಏನೂ ಇಲ್ಲ. ಪ್ರೀತಿಯಿಂದ ಕರೆದ್ರು, ಪ್ರೀತಿಯಿಂದ ಬಂದರು ಅಷ್ಟೇ. ಅದನ್ನು ನೋಡ್ಬಿಟ್ಟು ಅವ್ರು ಹೇಳಿದ್ದು, ವಿಶ್ವನಾಥ್ ಅದ್ಭುತವಾಗಿ ಮಾಡಿದಿರ ಸಿನಿಮಾನ, ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಸ್ಟೋರಿ ಮಾಡಿದಿರಿ, ಕೊನೆವರೆಗೂ ಒಂದು ಗಿನಿ ಮರಿತಾರ ನಾಯಕ ನಾಯಕಿನ ಸಾಕ್ಬಿಟ್ಟು ಅದರ ಸಿನಿಮಾದಲ್ಲಿ ಕೂರಿಸ್ಬಿಟ್ಟು ಕೊನೆಗೆ ಸಾಯಿಸ್ಬಿಟ್ರಲ್ಲ ನೀವು, ಅಂದರೆ ಟ್ರ್ಯಾಜಿಡಿ ಎಂಡ್ ಮಾಡಿಬಿಟ್ರಲ್ಲ, ಅದೊಂದು ನನಗೆ ಬೇಜಾರಾಯಿತು. ಇದೆಲ್ಲ ಓಕೆ, ಒಂಥರ ಬೇಜಾರು ಕಾಡ್ತಾ ಇದೆ. ಅಂದರೆ ಟ್ರ್ಯಾಜಿಡಿ ಎಂಡ್ ಗೆಲ್ಲಲ್ಲ ಅಂತಲ್ಲ, ಅಂದರೆ ಯಾವ ಥರ ಜನ ತಗೋತಾರೋ ಇದನ್ನ ಅಂತ ಹೇಳೋದು ಗೊತ್ತಿಲ್ಲ. ಬಟ್ ನನಗಂತೂ ಇಷ್ಟ ಆಯಿತು. ಅದರ ಕ್ಲೈಮ್ಯಾಕ್ಸ್ ತುಂಬ ಬೇಜಾರಾಯಿತು ನನಗೆ. ಆ ವಿಶ್ವನಾಥ್ ಹೇಳ್ತಾರೆ, ನಿಮಗೆ ಬೇಜಾರಾಯಿತು, ಕಾಡ್ತಿದೆ ಅಂದರೆ ವರ್ಕೌಟ್ ಆಗುತ್ತೆ ಸರ್, ಚೆನ್ನಾಗಿ ಬಂದಿದೆ ಬಿಡಿ ಅಂತ. ಕೊನೆಗೆ ಈ ಥರ ಸಾಯಿಸ್ಬಿಟ್ರಲ್ಲ ವಿಶ್ವನಾಥ್ ಅಂತ ಹೇಳ್ತಾರೆ. ಆಗ ವಿಷ್ಣು ಸರ್ ಅದನ್ನು ಮಾತು ಹೇಳ್ತಾರೆ, ಟೈಮ್ ಇದ್ದರೆ ಒಂದು ಹೇಳ್ತೀನಿ ಮಾಡ್ತೀರಾ ಅಂತ. ಏನು ಸರ್ ಅಂತ. ದುಡ್ಡು ನಾನು ಕೊಡ್ತೀನಿ, ನನ್ನ ದುಡ್ಡೇ ಕೊಡ್ತೀನಿ, ಕ್ಲೈಮ್ಯಾಕ್ಸ್ ಚೇಂಜ್ ಮಾಡಿ ಹ್ಯಾಪಿ ಎಂಡ್ ಮಾಡಿ ಅಂತಾರೆ. ನೋಡಿ, ವಿಷ್ಣುವರ್ಧನ್ ಸರ್ಗೆ ಎಷ್ಟು ಪ್ರೀತಿ ಇದೆ ಒಬ್ಬ ಡೈರೆಕ್ಟ್ರ್ ಮೇಲೆ, ಒಂದು ಪ್ರೊಡ್ಯೂಸರ್ ಮೇಲೆ, ಸಿನಿಮಾಗಳ ಮೇಲೆ ಎಷ್ಟು ಪ್ರೀತಿ ಇತ್ತು ನೋಡಿ ಅವ್ರಿಗೆ. ಸಂಬಂಧ ಇಲ್ಲ ಈ ಸಿನಿಮಾ ಹೇಳಿದ್ರು. ಅವರು ಇದೇ ಮಾತು ಹೇಳಿದ್ರಂತೆ, ಸತ್ಯವಾಗಿ ಹೇಳಿದ್ರಂತೆ ಈ ಮಾತು. ವಿಶ್ವನಾಥ್, ನಾನು ದುಡ್ಡು ಕೊಡ್ತೀನಿ, ಕ್ಲೈಮ್ಯಾಕ್ಸ್ ಚೇಂಜ್ ಮಾಡಿಬಿಡಿ, ಹ್ಯಾಪಿ ಎಂಡ್ ಮಾಡಿಬಿಡಿ, ಚೆನ್ನಾಗಿರುತ್ತೆ, ಅವಾಗ ಸಿನಿಮಾ ಒಂದು ಹ್ಯೂಮರಸ್ ಆಗಿರುತ್ತೆ ಅಂತ. ಆಮೇಲೆ ವಿಶ್ವನಾಥ್ ಅವ್ರು ಚೇಂಜ್ ಮಾಡಲ್ಲ, ಹಂಗೆ ರಿಲೀಸ್ ಮಾಡ್ತಾರೆ, ಹಿಟ್ಟಾಗುತ್ತೆ, ಅದು ಸೆಕೆಂಡ್ರಿ. ಆದರೆ ವಿಷ್ಣುವರ್ಧನ್ ಸರ್ಗಿದ್ದಂಥ ಕೆಲವು ನೋಡಿ, ಕೆಲವು ಒಂದು ಸಿನಿಮಾ ಮೇಲೆ ಜಡ್ಜ್ಮೆಂಟ್ ಆಗಿರ್ಬೋದು, ಅವ್ರಿಗೆ ಸಿನಿಮಾದ ಮೇಲೆ ಪ್ರೀತಿ ನೋಡಿ ಹೆಂಗಿದೆ, ಯಾರಿಗೂ ಗೊತ್ತಿರಲಿಲ್ಲ ವಿಷಯ ಇದು, ಎಷ್ಟು ಒಳ್ಳೆಯ ವಿಷಯ ಇದು. ಅದೇ ರೀತಿ ಹಂಸಲೇಖ ಅವರು, ಆ ವಿಶ್ವನಾಥ್ ಅವರು ಒಟ್ಟಿಗೆ ಮಾಡಿದಂಥ ಸಿನಿಮಾ ಶ್ರೀಗಂಧ, ಮೊದಲ ಸಿನಿಮಾ. ಅಲ್ಲೇ ಗೊತ್ತಾಗೋದು ಹಂಸಲೇಖ ಅವರು ಪೂರ್ತಿ ಕಥೆ ಹೇಳಿದಾಗ ಹಾಡು ತಗೋಬೋದು ಅಂತ, ಅಲ್ಲೇ ಗೊತ್ತಾಗೋದು ವಿಶ್ವನಾಥ್ ಅವರಿಗೆ. ಸಂಖ್ಯೆ ಸ್ಟುಡಿಯೋ ಒಂದು ಪಾರ್ಕಿಂಗ್ ಲಾಟ್ ಇರುತ್ತೆ ಅಂಡರ್ಗ್ರೌಂಡಲ್ಲಿ, ಅಲ್ಲಿ ಹಂಸಲೇಖ ಅವ್ರನ್ನ ವಿಶ್ವನಾಥ್ ಅವರು ಭೇಟಿಯಾಗಿ, ಸರ್ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಶ್ರೀಗಂಧ ಅಂತ, ಕತೆ ಮೇಲೆ ಭರವಸೆ ಇದೆ, ಒಳ್ಳೆ ಹಾಡುಗಳು ಮಾಡಿಕೊಟ್ಟು ಸಪೋರ್ಟ್ ಮಾಡಬೇಕು, ನಿಮಗೆ ಕೊಡೋಷ್ಟು ರೆಮ್ಯುನರೇಷನ್ ನನ್ನ ಹತ್ರ ಇಲ್ಲ, ಸ್ವಲ್ಪ ಹೆಲ್ಪ್ ಮಾಡಬೇಕು ನೀವು ಅಂತ. ಅಂದರೆ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಮಾಡಬೇಕು ಅಂತ. ಆಗ ಹಂಸಲೇಖ ಅವರು ತುಂಬ ರೆಮ್ಯುನರೇಷನ್ ತಗೊಳ್ಳುವಂಥ ಮ್ಯೂಸಿಕ್ ಡೈರೆಕ್ಟ್ರು. ಆಗ ಆ ಹಂಸಲೇಖ ಅವರು, ಬನ್ನಿ ಕಾಫಿ ಕುಡ್ಕೊಬರೋಣ ಅಂತೇಳಿ ಹೋಗ್ತಾರೆ. ಅಲ್ಲೇ ಹೇಳ್ತಾರೆ, ರೋಡವೇ ಹೇಳ್ತಾರೆ, ವಿಶ್ವನಾಥ್ ಅವರೇ, ನಾನು ನೀವು ಸೇರಿ ಸಿನಿಮಾ ಮಾಡೋದು ದೊಡ್ಡ ವಿಷಯ, ದುಡ್ಡು ಆಮೇಲೆ ನೋಡ್ಕೊಳ್ಳೋಣ ಬನ್ನಿ ಅಂತ. ದುಡ್ಡು ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳೋದು ತುಂಬ ದೊಡ್ಡ ವಿಷಯ ಆ್ಯಕ್ಚುಲಿ. ಅದು ಹಂಸಲೇಖ ಅವರು ಅವತ್ತು ಮಾತು ಕೊಡ್ತಾರೆ, ಅದೇ ಥರ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಬಂದುಬಿಡಿ, 5 ಗಂಟೆಗೆಲ್ಲ ಬನ್ನಿ, ಮನೇಲಿ ನಾನು ರೆಡಿಯಾಗಿರ್ತೀನಿ, ಆಮೇಲೆ ಬ್ಯುಸಿ ಆಗ್ಬಿಡ್ತೀನಿ ಅಂತ. ಬೆಳಿಗ್ಗೆ ಚಳಿ, ಆ ಕೊರೆಯುವ ಚಳಿ ಬೆಂಗಳೂರು, ಅವಾಗ ಈಗಲೇ ಚಳಿ ಇರುತ್ತೆ, ಚಳಿಗಾಲದಲ್ಲಿ ಆವಾಗ ಇನ್ನಂಗಿತ್ತು 30 ವರ್ಷ ಹಿಂದೆ. ಫುಲ್ ಸ್ವೆಟ್ರ್ ಹಾಕ್ಕೊಂಡು ಸ್ಕೂಟ್ರ್ನಲ್ಲಿ ವಿಶ್ವನಾಥ್ ಹೋಗ್ತಾರೆ ಹಂಸಲೇಖ ಅವ್ರ ಮನೆಗೆ. 4:45 ಗಂಟೆಗೆ ಎಂಟ್ರಿ ಆಗೋತ್ತಿಗೆ ಹಂಸಲೇಖ ಅವ್ರ ಮನೆಯಿಂದ ಒಂದು ಗಂಧದ ಕಡ್ಡಿ, ಊದ್ಬತ್ತಿ ಸ್ಮೆಲ್ ಹೊಡಿತಾ ಇರುತ್ತೆ. ವಾವ್, ಇಷ್ಟು ಬೇಗ ಹಂಸಲೇಖ ರೆಡಿ ಆಗಿದ್ದಾರಪ್ಪ ಅಂತ ವಿಶ್ವನಾಥ್ ಅಂದ್ಕೋತಾರೆ. ಹಂಸಲೇಖ ಅವರು ಆಲ್ರೆಡಿ 6 ಮನೆ ಮುಂದೆ ಕೂತ್ಕೊಂಡು, ಒಂದು ಕುಂಕುಮ ಹಾಕ್ಕೊಂಡು, ನೀಟೊಂದು ಬಿಳಿ ಬಟ್ಟೆ ಹಾಕ್ಕೊಂಡು ನೀಟಾಗಿ ಬಾರಿಸ್ತಾ ಇರ್ತಾರೆ, ಏನೋ ಬರ್ಕೋತಾ ಇರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಬನ್ನಿ ಕೂತ್ಕೊಳ್ಳಿ ಅಂತಾರೆ, ಕಾಫಿ ಕುಡಿತಾರೆ, ಹೇಳಿ ಕತೆ ಹೇಳಿ ಅಂತ ಕತೆ ಪೂರ್ತಿ ಹೇಳ್ತಾರೆ. ಸಿಚುವೇಶನ್ ಸಾಂಗ್ ಒಂದು ಮಾಡ್ತಾರೆ, ಕೇಳ್ತಾರೆ ಹಂಸಲೇಖರು. ಒಂದು ಸಾಂಗ್ ಹೆಂಗೆ ಸೃಷ್ಟಿ ಆಯಿತು ಅಂತ ನನಗೆ ವಿಶ್ವನಾಥ್ ಅವರು ಹೇಳಿದರು, ಅದ್ರ ಬಗ್ಗೆ ಹೇಳ್ತೀನಿ ಅಷ್ಟೇ. ಈಗ ಹಂಸಲೇಖ ಅವರು ಹೇಳ್ತಾರೆ, ಹೀರೋಯಿನ್ಗೋಸ್ಕರ ಹೀರೋ ಕಾಯ್ತಿರ್ತಾನೆ ಅಲ್ವಾ, ಅಲ್ಲಿ ಹೀರೋಯಿನ್ನು ಲೇಟಾಗಿ ಬರ್ತಾರೆ, ಆವಾಗ ಆಡಬೇಕು. ಯಾವ ಥರ ನಿಮಗೆ ಬೇಕು ಅಂದರೆ, ಒಂದು ವರ್ಣನೆ ರೀತಿಲಿ ಬೇಕಾ, ಇಲ್ಲ ಆಡು ಭಾಷೆ ಅಂದರೆ ಸಿಂಪಲ್ ಆಗಿ ಬೇಕಾ, ಹೆಂಗೆ ಬೇಕು ಅಂತ ಅದು ಕೆಲವು ಅವ್ರದ್ದು ಇದರಲ್ಲಿ ಕೇಳ್ತಾರೆ ಅವರು. ಆಗ ನಾನು ಕಮ್ಮಿ ಅಲ್ಲ, ನೀನು ಕಮ್ಮಿ ಅಲ್ಲ ಅಂತ ಆಡು ಬರುತ್ತೆ. ಅಲ್ಲಿ ನಾವೇ ಗ್ರೇಟು ನೀವೇ ಗ್ರೇಟು ಅಂತ, ನಮ್ಮ ಪ್ರೀತಿ ಅಂತ ಬರುತ್ತೆ. ಹಂಗೆ ಮಾಡಿ, ಕಾಯಿಸೋ ಹುಡುಗಿಯಿಂದ ಲವ್ ಮಾಡಬಾರ್ದಪ್ಪ, ಇದೇ ತಾಪತ್ರೆ ಅಂತ ಹೇಳೋದನ್ನ ಮಾಡಿ ಅಂತ. ಲಿರಿಕ್ಸ್ ನೀವೇ ಹೇಳ್ಬಿಟ್ಟಲ್ವಾ ಅಂತ ಹಂಸಲೇಖ ಅವರು. ಹೌದಾ ಸರ್, ಎಲ್ಲಿ ಹೇಳಿದೆ ಅಂತ ನೀವು ಈಗ ಹೇಳಿದ್ರಿ, ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು ಅಂತ ಹಂಸಲೇಖ ಅವರು ಆ ಲಿರಿಕ್ಸ್ನ ತೊಗೊಂಡ್ಬಿಡ್ತಾರೆ. ಅಂದರೆ ಒಂದು ಚಿಕ್ಕದ ಹಿಂಟ್ ಕೊಟ್ಟರೆ ಸಾಕು, ಒಂದು ಚೂಟಿದ್ರೆ ಸಾಕು, ಇನ್ನು ಶತಾಬ್ದಿ ಎಕ್ಸ್ಪ್ರೆಸ್ ಥರ ಹಾಡು ಮಾಡಿಬಿಡ್ತಾರೆ ಹಂಸಲೇಖ ಅವರು. ಹಾಡು ಕಂಪ್ಲೀಟ್ ಆಗುತ್ತೆ. ಈ ಒಂದು ಹಾಡು ಹಿಂಗೆ ಹುಟ್ಟಿತು ಅಂತ ಹೇಳೋದನ್ನ ನನಗೆ ವಿಶ್ವನಾಥ್ ಹೇಳಿದರು. ವಿಷ್ಣುವರ್ಧನ್ ಸರ್ ವಿಷಯ ಕೂಡ ವಿಶ್ವನಾಥ್ ನನಗೆ ಹೇಳಿದೆ, ಈ ಥರದ್ದು ಆಗಿತ್ತು ಅಂತ. ಅದೇ ರೀತಿ ಅತಿಮಧುರ ಅನುರಾಗ ಅನ್ನೋ ಸಿನಿಮಾ ಮಾಡ್ತಾರೆ, 2ನೇ ಸಿನಿಮಾ ಹಂಸಲೇಖ ವಿಶ್ವನಾಥ್ ಅವ್ರ ಕಾಂಬಿನೇಷನ್ದು. ಅದು ಒಳ್ಳೆ ಸಿನಿಮಾ ಕೂಡ, ಒಂದು ಹಳ್ಳಿಲಿ ನಡೆಯುವಂಥ ಕತೆ, ಒಳ್ಳೆ ಸಿನಿಮಾ. ಕಾಶಿನಾಥ್ ಅವ್ರ ಹೀರೋ. ಅದೇ ನೋಡಿ, ಕಾಶಿನಾಥ್ ಅವ್ರ ಬಗ್ಗೆ ಒಂದು ವಿಷಯ ಹೇಳಬೇಕು ನೋಡಿ, ನೆನಪಾಯ್ತು ಇವಾಗ.
ಕಾಶಿನಾಥ್ ಅವ್ರಿಗೆ ಎಷ್ಟು ಒಂದು ಪ್ರೊಡ್ಯೂಸರ್ ಮೇಲೆ ಎಷ್ಟು ಒಂದು ಅವರಿಗೆ ಒಂದು ಗೌರವ ಅಂದರೆ, ಪ್ರೊಡ್ಯೂಸರ್ ಸೇಫ್ ಆಗಿರಬೇಕು ಅಂತ ಹೇಳೋ ನಿಲುವು ಹೆಂಗಿದೆ ಅಂದರೆ, ಊಟ ನೇತಾಗಿ ಬಂದರೂ ಕೊರೋಗಿಲ್ಲ, ಊಟ ಇಲ್ಲದ ಪರವಾಗಿ ನೀರು ಕುಡ್ಕೊಂಡು ಆ್ಯಕ್ಟ್ ಮಾಡೋಣ ಅನ್ನೋರಂತೆ ಕಾಶಿನಾಥ್ ಅವರು. ನೋಡಿ, ಅವರು ಪ್ರೊಡ್ಯೂಸರ್ ಆಗಿ ಗೊತ್ತು ಕಷ್ಟ ಅದರದ್ದು. ವಿಶ್ವನಾಥ್ ಅವರು ಇದು ಹೇಳಿದ್ರು ನನಗೆ, ಕಾಶಿನಾಥ್ ಅವ್ರ ಬಗ್ಗೆ ಸುಮಾರು ಜನ ಗೊತ್ತಿಲ್ಲ ಕಣ್ರಪ್ಪ, ಹೇಳ್ಬೇಕಿದೆಲ್ಲ. ಆ ಸಿನಿಮಾದಲ್ಲಿ ಅವ್ರನ್ನ ಆಯ್ಕೆ ಮಾಡಿಕೊಂಡು ಕಥೆಯಲ್ಲಿ ಹೇಳಿದಾಗ ಒಪ್ಕೊಂಡ್ರು. ಶೂಟಿಂಗ್ ಸ್ಪಾಟಲ್ಲಿ ಊಟ ತುಂಬ ಲೇಟಾಗಿ ಬರೋದು, ಎಲ್ಲೋ ಮಾಡ್ತಿರ್ತೀವಿ ಶೂಟಿಂಗ್ ಹಳ್ಳಿಲಿ, ಊಟ ಲೇಟಾಗಿ ಬರೋದು, ನೀರು ಪುಡಿ ಸಾಕು, ಬಿಸ್ಕೆಟ್ ತರಿಸಿ ಸಾಕು, ತಿನ್ಕೊಂಡು ಆ್ಯಕ್ಟ್ ಮಾಡ್ಬಿಡೋಣ, ಪ್ರೊಡ್ಯೂಸರ್ ಯಾಕೆ ಸುಮ್ಮನೆ ಬರ್ಡನ್ ಮಾಡ್ತೀರಾ ಅಂತ. ಅಂದರೆ ಅಷ್ಟು ಒಂದು ಒಳ್ಳೆ ವ್ಯಕ್ತಿ ಕಾಶಿನಾಥ್ ಅವರು. ಇಲ್ಲಿ ಹಾಡು ಕಂಪೋಸಿಂಗ್ ಟೈಮಲ್ಲೂ ಕೂಡ ಒಂದು ವಿಷಯ ಆಗುತ್ತೆ, ಒಂದು ಸ್ಫೂರ್ತಿ ಹಾಡು ಕಕೊಂಡು ಹಂಸಲೇಖ ಅವ್ರು ಹಾಡು ಮಾಡ್ತಾರೆ. ಅಲ್ಲಿ ಮುಂಜಾನೆ ಸೂರ್ಯ ಒಂಗಿರನ ಬೀರಿ ಅಂತ ಒಂದು ಹಾಡು ಬರುತ್ತೆ. ಅಲ್ಲಿ ಕ್ಯಾಪ್ಷಲ್ ಹಂಸಲೇಖ ಅವರು ಡಿಸ್ಕಷನ್ ಮಾಡುವಾಗ ಆ ಪ್ರಕೃತಿ ಮಧ್ಯೆಯಲ್ಲಿ ಆಡಬೇಕು, ಪ್ರಕೃತಿ ಒಣಿಸ್ಬೇಕು, ಪ್ರೀತಿ ಅಂತ ಹೇಳ್ಬೇಕಾದಾಗ ವಿಶ್ವನಾಥ್ ಅವ್ರು ಹೇಳ್ತಾರೆ, ನಾನು ಈ ಥರ ಬೇಕು. ಹಂಸಲೇಖ ಅವ್ರು ಹೇಳ್ತಾರೆ, ರಂಗನಾಯಕಿದ್ದು ಟೈಟಲ್ ಸಾಂಗ್ ಆಡಿ ಅಂತ, ಕನ್ನಡ ನಾಡಿನ ರಸಿಕರ ಮನವ ಅಂತ ಆಡ್ತಾರೆ ವಿಶ್ವನಾಥ್ ಅವರು. ಆವಾಗಲೂ ಹಂಸಲೇಖ ಅವರ ಸ್ಫೂರ್ತಿಯಿಂದ ಮುಂಜಾನೆ ಸೂರ್ಯ ಹೊಂಗಿರಣ ಬೀರಿ ಅಂತ ಮಾಡ್ತಾರೆ ಹಾಡು. ಇದು ನೋಡಿ ಇನ್ಸ್ಪಿರೇಷನ್ನು, ಕಾಪಿ ಅಲ್ಲ, ಇನ್ಸ್ಪಿರೇಷನ್. ಈ ರೀತಿ ಹಂಸಲೇಖ ಅವರು ಅವರ ಬಿ ಜಿ ಎಮ್ಗಳಲ್ಲಿ ಹಾಡುಗಳು ಎಷ್ಟೋ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿರುತ್ತೆ. ಹಾಡು ಬಗ್ಗೆ ತುಂಬ ಆಡುವಾಗ ಅಧ್ಯಯನ ಮಾಡಿದ್ರೆ ಗೊತ್ತಿರುತ್ತೆ. ರಾಮಾಚಾರಿ ಬಿ ಜಿ ಎಮ್ ಅಲ್ಲಿಮೆಸ್ಟ್ರಿಗೆ ಹಾಡಾಯಿತು, ಅಂಜಕಗಂಡು ಬಿ ಜಿ ಎಮ್ಮು ಕಲಿಯುಗ ಭೀಮ ಹಾಡಾಯಿತು, ಶಾಂತಕ್ರಾಂತಿ ಬರೋ ಬಿ ಜಿ ಎಮ್ ಗಂಧರ್ವ ಹಾಡಾಯಿತು, ಚೈತ್ರದ ಪ್ರೇಮಂಜಲಿ ಬಿ ಜಿ ಎಮ್ ಗೋಪಿ ಕಲ್ಯಾಣ ಹಾಡಾಯಿತು. ಈ ಥರ ತುಂಬ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಬೆಸ್ಟು ಬಿ ಜಿ ಎಮ್ ಗೋಪಿಕೃಷ್ಣರಿಗೆ ಹಾಡಾಯಿತು. ಇದೆಲ್ಲ ಅವರು ಒಂದು ಬಿ ಜಿ ಎಮ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗಿರುತ್ತೆ. ಆಮೇಲೆ ಇಲ್ಲಿ ಅದು ಕರೆಕ್ಟಾಗಿ ಸಿಚುವೇಶನ್ ಆದಾಗ ಅವರು ಅದೇ ಬಿ ಜಿ ಎಮ್ ಮಾಡಿಬಿಡ್ತಾರೆ. ಟ್ಯಾಲೆಂಟ್ ಅದೆಲ್ಲರಿಗೂ ಒಲಿಯಲ್ಲ ಟ್ಯಾಲೆಂಟು. ಹಾಗಾಗಿ ಈ ವಿಷಯ ನೆನಪಾಯಿತು. ಇದೇ ರೀತಿ ಇನ್ನೊಂದು ವಿಷಯ ಕೇಳಿದೆ ವಿಶ್ವನಾಥ್ ಸರ್ನ, ಸರ್ ನೀವು ರವಿಚಂದ್ರನ್ವರೆಗೂ ನಿಮಗೂ ಏನು ಲಿಂಕೇ ಆಗಿಲ್ಲ ಯಾವತ್ತೂ ಅಂತ. ಆವಾಗ ಒಂದು ಘಟನೆ ಹೇಳಿದ್ರು, ತುಂಬ ಇಂಪಾರ್ಟೆಂಟ್ ವಿಷಯ. ರವಿ ಸರ್ ಇನ್ನೊಂದು ಮುಖ ನನಗೆ ಅವತ್ತು ಗೊತ್ತಾಯಿತು. ನಿರ್ದೇಶಕರ ಸಂಘಕ್ಕೆ ಒಂದು ಹೆಲ್ಪ್ ಆಗಬೇಕು ಅಂತೇಳಿ, ಏನಾದರೂ ಒಂದು ಅಮೌಂಟ್ ಕೊಡೋಣ ಅಂತೇಳಿ ಎಲ್ಲ ಡೈರೆಕ್ಟರ್ಗಳನ್ನ ಸೇರಿಸಿ ರವಿ ಸರ್ ಮನೇಲಿ ಮೀಟಿಂಗ್ ಮಾಡ್ತಾರೆ ಹಲವಾರು ವರ್ಷದ ಹಿಂದೆ. ಆಗ ಘಟಾನುಘಟಿಗಳು ಹೀರೋಗಳೆಲ್ಲ ಇರ್ತಾರೆ, ವಿಷ್ಣು ಸರ್, ಅಂಬರೀಷ್ ಎಲ್ಲ ಇರ್ತಾರೆ. ಅವಾಗ ಎಲ್ಲರನ್ನ ಹಾಕೊಂಡು ಸಿನಿಮಾ ಮಾಡೋಣ, ಎಲ್ಲ ಹೀರೋಗಳನ್ನ ಹಾಕೊಂಡು ಸಿನಿಮಾ ಮಾಡೋಣ, ಹೊಸಬ್ರು ಹಳೆಬ್ರು ಎಲ್ಲರನ್ನ ಹಾಕೊಂಡು ಅದ್ಭುತ ಸಿನಿಮಾ ಮಾಡೋಣ. ಒಂದು ಅವೆಲ್ಲ ಹೀರೋಗಳು ಬಂದು ನೋಡ್ತಾರೆ, ಕಲೆಕ್ಷನ್ ಆಗುತ್ತೆ. ಆ ದುಡ್ಡನ್ನ ಡೈರೆಕ್ಟರ್ ಅಸೋಸಿಯೇಷನ್ಗೆ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಯಾರಾದರೂ ಬಡ ಡೈರೆಕ್ಟರ್ ಇದ್ದರೆ ಹೆಲ್ಪ್ ಆಗಲಿ ಅಂತ ಒಂದು ಪ್ಲ್ಯಾನ್ ಮಾಡೋದು. ಎಲ್ಲರೂ ಬಡ ಡೈರೆಕ್ಟರ್ಗಳು ಬಂದಿರ್ತಾರೆ. ಒಂದು ತಿಂಗಳ ಕಾಲ, ಹೆಚ್ಚು ಕಮ್ಮಿ 25 ದಿನಗಳ ಕಾಲ ಮೀಟಿಂಗ್ ಮಾಡ್ತಾರೆ ರವಿ ಸರ್ ಮನೇಲೆ. ಹೋಳಿಗೆ ಊಟ, ಡೈಲಿ ಹೋಳಿಗೆ ಊಟ, ಸ್ನ್ಯಾಕ್ಸು, ಕಾಫಿ ಎಲ್ಲನೂ ಭರ್ಜರಿ ಎಲ್ಲ ರವಿ ಸರ್ ಅರೇಂಜ್ ಮಾಡಿರ್ತಾರೆ. ಬಟ್ ಒಂದು ವಿಷಯ, ₹1 ರವಿ ಸರ್ಗೆ ಅದರಿಂದ ಲಾಭ ಇಲ್ಲ. ಇಂಡಸ್ಟ್ರಿ ಒಳ್ಳೇದಾಗಲಿ ಅಂತ ಮಾಡಿರ್ತಾರೆ. ಇದು ಯಾರಿಗಾದ್ರೂ ಗೊತ್ತಿತ್ತಾ? ಇದು ಕೂಡ ವಿಷಯ ಅಂತಂದರೆ ಹೇಳಿದ ವಿಷಯ ಇದು. ಅಂದರೆ ಇಂಡಸ್ಟ್ರೀಲಿ ಅಂದರೆ ಅದು ಆಮೇಲೆ ಆಗಲ್ಲ. ಎಲ್ಲರೂ ಹೀರೋಗಳು ಅವರು ಅವ್ರ ಕೆಲಸ ಬ್ಯುಸಿ ಆಗ್ತಾರೆ, ಡೇಟ್ ಕ್ಲಾಶ್ ಆಗುತ್ತೆ. ಆಮೇಲೆ ಡೈರೆಕ್ಟರ್ಗಳು ಅವ್ರವ್ರ ಪ್ರಾಜೆಕ್ಟ್ಲಿ ಬ್ಯುಸಿ ಆಗ್ತಾರೆ, ಕಮಿಟ್ ಆಗ್ತಾರೆ. ಹಿಂಗೆಲ್ಲ ಆಗಲ್ಲ ಅದು. ಆದರೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇರುತ್ತವಲ್ಲ ಕೆಲವು ಜನಕ್ಕೆ, ಅದು ಗೊತ್ತಾದರೆ ಒಳ್ಳೆಯದು ಅಂತ ಅಷ್ಟೇ. ಇವ್ರು ಏನು ಮಾಡಿದ್ದಾರೆ ಅಂತೀವಿ. ಬಟ್ ಈ ಥರ ಎಲ್ಲ ಮಾಡಿರ್ತಾರೆ. ಕೆಲವೊಂದು ಸಕಾಲ ಟೈಮ್ಗೆ ಆಗಿರಲ್ಲ, ಕೆಲವೊಂದು ಆಗಿರುತ್ತೆ. ಇದೆಲ್ಲ ಹಾಗಾಗಿ ನಾನು ವಿಶ್ವನಾಥ್ ನನಗೆ ಇದೆಲ್ಲ ಹೇಳಿದರು. ಹಾಗಾಗಿ ನಿಮಗೆ ಇದೆಲ್ಲ ಒಂದು ಒಳ್ಳೆಯ ವಿಷಯಗಳು ಹಂಚ್ಕೊಂಡೆ. ಥ್ಯಾಂಕ್ ಯು.